ಜಾತಿ ಗಣತಿಯ ವಿಚಾರದಲ್ಲಿ ಜನರನ್ನ ದಾರಿ ತಪ್ಪಿಸಬೇಡಿ, ಜನರಿಗೆ ಮುಕ್ತವಾಗಿ ಚರ್ಚೆಗೆ ಅವಕಾಶ ಸಿಗಲಿ, ವರದಿಯಲ್ಲಿ ತಪ್ಪಿದ್ರೆ ಸರಿಪಡಿಸಿಕೊಳ್ಳಬಹುದು ಅನ್ನೋದಾಗಿ ಹೇಳಿದ್ದಾರೆ. ಬದುಕಿಗೆ ಸಹಾಯ ಆಗಲಿದೆ ಈ ವರದಿ. ಕಾಂತರಾಜು ವರದಿಯನ್ನ ಅನುಷ್ಠಾನಕ್ಕೆ ತರಬೇಕನ್ನೋದಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವೆ ಉಮಾಶ್ರೀ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಆಗೋದು ಬೇಡ, ಜನರಿಗೆ ಮುಕ್ತವಾಗಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗಲಿ. ಹಾಗಾಗಿ ವರದಿಯಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡ್ಕೋಬಹುದು. ಹಾಗಾಗಿ ವರದಿಯಿಂದ ಎಲ್ಲರ ಬದುಕಿಗೂ ಕೂಡ ಸಹಾಯ ಆಗಲಿದೆ. ಈ ನಿಟ್ಟಿನಲ್ಲಿ ಕಾಂತರಾಜು ಅವರ ವರದಿಯನ್ನ ಜಾರಿ ಮಾಡಬೇಕು, ಅನುಷ್ಠಾನ ಆಗಬೇಕು ಅನ್ನೋದಾಗಿ ಮಾಜಿ ಸಚಿವೆ ಉಮಾಶ್ರೀ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡುವಂತ ಹೊತ್ತಿನಲ್ಲಿ ಈ ಬಗ್ಗೆ ಹೇಳಿದ್ದಾರೆ, ಬೆಂಬಲವನ್ನ ಸೂಚಿಸಿದ್ದಾರೆ. ಜಾರಿ ಆಗಲಿ, ಜನರಿಗೆ ಒಳ್ಳೇದಾಗತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ, ಬದುಕು ಅಭಿವೃದ್ಧಿ ಆಗತ್ತೆ ಇನ್ನಷ್ಟೇನುವಂತ ನಿಟ್ಟಿನಲ್ಲಿ ಈ ಬಗ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ವಿರೋಧಗಳು ವ್ಯಕ್ತವಾಗ್ತಿದೆಯಲ್ಲ, ಎಲ್ಲಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡ್ಕೋಬಹುದು, ಅದನ್ನ ತಿದ್ದುಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ವರದಿ ಜಾರಿಗೆ ಅದು ಅನುಷ್ಠಾನ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಅದರ ಪರವಾಗಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಮಾಶ್ರೀ ಅವರು. ಬೆಂಗಳೂರಿನಲ್ಲಿ ಮಾತನಾಡುವಂಥ ಹೊತ್ತಿನಲ್ಲಿ ಜನರನ್ನ ದಾರಿ ತಪ್ಪಿಸೋ ಕೆಲಸ ಬೇಡ, ಈಗಾಗಲೇ ಸಾಕಷ್ಟು ಚರ್ಚೆ ಇದೆ, ಗೊಂದಲ ಇದೆ, ಅಂಕಿ ಅಂಶಗಳ ಬಲೆ ಒಂದಿನ್ನು ಕ್ಲಾರಿಟಿಗಳು ಜನರಲ್ಲಿ ಸಿಗ್ತಾ ಇಲ್ಲ. ಅಯ್ಯೋ ಹಂಗಿತ್ತಂತೆ ಹಿಂಗಿತ್ತಂತೆ ಅನ್ನೋ ಹಲವು ಪ್ರಶ್ನೆಗಳಿದೆ. ಈ ನಿಟ್ಟಿನಲ್ಲಿ ಈ ವರದಿಯಿಂದ ಜಾತಿ ನಡುವೆ ಯಾವುದೇ ಜ್ವಾಲೆ ಹಚ್ಚೋದು ಬೇಡ, ಜನರಿಗೆ ಬಹಳ ಸ್ಪಷ್ಟವಾಗಿ ಬರಲಿ, ಎಲ್ರಿಗೂ ಒಳ್ಳೇದಾಗಲಿ, ಅನುಷ್ಠಾನ ಆಗಲಿ ಅನ್ನುವಂಥ ನಿಟ್ಟಿನಲ್ಲೇ ಉಮಾಶ್ರೀ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.